ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊಟ್ಟ ಮೊದಲನೇದಾಗಿ ನಾವು ಪ್ರಾರ್ಥನೆಯೊಟ್ಟಿಗೆ ಈ ಒಂದು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಕಳೆದ ರಾತ್ರಿ ಸುಖಕರವಾದಂಥ ನಿದ್ರೆಯನ್ನು ದಯಪಾಲಿಸಿ ಈ ಬೆಳಗಿನ ಅರುಣೋದಯವನ್ನು ಸ್ವಾಮಿ ನಾವೆಲ್ಲರೂ ಸಂತೋಷವಾಗಿಯೂ ಆರೋಗ್ಯವಾಗಿಯೂ ಕಾಣ ಮಾಡಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ಸಮಯದಲ್ಲಿ ಕರ್ತನೆ ನಾವೆಲ್ಲರೂ ನಿನ್ನ ಪಾದಗಳ ಸನ್ನಿಧಾನಕ್ಕೆ ಬರಲಿಕ್ಕಾಗುವಂತೆ ಈ ದೂರವಾಣಿಯ ಮೂಲಕವ ಸ್ವಾಮಿ ಆಧ್ಯಾತ್ಮಿಕವಾದಂಥ ಸ್ವಾಮಿ ನಿನ್ನ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ಅನುಗ್ರಹಿಸಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ. ಸ್ವಲ್ಪ ಹೊತ್ತು ಕರ್ತನೆ ನಿನ್ನ ವಾಕ್ಯದ ಧ್ಯಾನಗಳನ್ನು ಮಾಡುವಾಗ ಮತ್ತು ಹಾಡುಗಳನ್ನು ಹಾಡುವಾಗ ಪರಸ್ಪರ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವಾಗ ಸ್ವಾಮಿ ನಿನ್ನ ಒಂದು ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕಾಗಿ ಮತ್ತು ಈ ಪ್ರಾರ್ಥನೆಯನ್ನು ಸ್ವಾಮಿ ಆರಂಭಿಕನು ಮಧ್ಯಸ್ಥನು ಅಂತಿಮ ನೀನಾಗಿದ್ದುಕೊಂಡು ನಿನ್ನ ಮಾರ್ಗದರ್ಶನದೊಟ್ಟಿಗೆ ನಮ್ಮೆಲ್ಲರನ್ನು ನಡೆಸಬೇಕಾಗಿ ಯೇಸುವಿನ ತ್ರಯೇಕುಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ನಾವು ಹಾಡುವಂತಹ ಸಂಗೀತದಲ್ಲಿ 293ನೇ ಸಂಗೀತದ 2 ಚರಣವನ್ನು ಹಾಡುವುದರ ಮೂಲಕವಾಗಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ಹಾಡುವಂಥ ಸಂಗೀತ 293ನೇ ಸಂಗೀತ 2 ಚರಣವನ್ನು ಹಾಡಿಕೊಳ್ಳೋಣ. ವಿಶ್ವಾಸವಿಟ್ಟು ದೇವರಲ್ಲಿ ಆತಂಗೆ ಎಲ್ಲವೊಪ್ಪಿಸು, ನಿನ್ನನ್ನು ಎಲ್ಲ ಕಷ್ಟದಲ್ಲಿ ಆಶ್ಚರ್ಯವಾಗಿ ಕಾಯುವನು. ಈ ಬಂಡೆ ಮೇಲೆ ಮನೆಯು ಕಟ್ಟಿದರೆಂದು ಬೀಳದು, ಅಘೋರ ಚಿಂತೆ ಇಂದ ಏನು ಶೋಕಾತವಾದ ಮಾನವೇ, ನಾವನು ದೀನ ಆತರೇನು ಈ ಶೋಕವೆಲ್ಲ ಯಾತಕೆ, ಈ ರೀತಿ ಕಷ್ಟ ಭಾರವು ಮತ್ತಷ್ಟು ಹೆಚ್ಚು ಆಹುದು. ಹೌದು ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ವಿಶ್ವಾಸವಿಟ್ಟಂಥವರಾಗಿ ಕರ್ತನೆ ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳನ್ನ ನೆನೆಸ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಪ್ಪ ಸ್ವಾಮಿ. ನಿನಗೆ ಎಷ್ಟು ಸ್ತೋತ್ರವನ್ನು ಹೇಳಿದರು ಸ್ವಾಮಿ ಅದು ಸಾಲದಾಗಿದೆ ಕರ್ತನೆ. ನೀನು ಅದ್ಭುತ ಕರ್ತನಾಗಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರವಾಗಲಿ ಕರ್ತನೆ. ಇಹಲೋಕದ ಚಿಂತೆ ಸ್ವಾಮಿ ಇದು ಶಾಶ್ವತವಲ್ಲ ಕರ್ತನೆ. ಸ್ವಾಮಿ ವಿಶ್ವಾಸವಿಟ್ಟಂಥವರಾಗಿ ನಂಬಿಕೆಯಿಂದ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬರಲಿಕ್ಕಾಗುವಂತೆ ನೀನು ಮಾಡುವಂಥ ಮಹೋಪಕಾರಗಳನ್ನ ನೆನೆಸ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ತುಂಬಿಸಿ ನಮ್ಮನ್ನು ನಡೆಸಪ್ಪ ಅಪ್ಪ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಗಿಲ್ಗಾಲ್ ಒಂದು ಸ್ವಾಮಿ ಈ ಒಂದು ಕೂಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ಇದರ ನಾಯಕತ್ವವನ್ನು ವಹಿಸಿದಂಥ ನಿನ್ನ ಮಕ್ಕಳನ್ನು ನಿನ್ನ ಸೇವಕರನ್ನು ಸ್ವಾಮಿ ಹೇರಳವಾಗಿ ನೀನು ಆಶೀರ್ವಾದ ಮಾಡಪ್ಪ ಸ್ವಾಮಿ. ಇದರ ಮೂಲಕವಾಗಿ ಕರ್ತನೆ ಅನೇಕ ಆತ್ಮಗಳು ನಿನ್ನ ಕಡೆಗೆ ತಿರುಗಲಿಕ್ಕಾಗುವಂತೆ ಕರ್ತನೆ ನಿನ್ನ ಅದ್ಭುತ ಕಾರ್ಯಗಳನ್ನು ಸ್ವಾಮಿ ಅವರು ಅನುಭವಿಸ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಡೆಸಪ್ಪ ಅಪ್ಪ ಕರ್ತನೆ. ಇದು ಇನ್ನು ಹೆಚ್ಚಾಗಿ ಬೆಳೆದು ಕರ್ತನೆ ನಿನಗೊಂದು ಸಾಕ್ಷಿಯನ್ನು ನೀಡುವಂಥ ಕರ್ತನೆ ಮತ್ತು ಸ್ವಾಮಿ ನೀನು ಮಾಡಿದಂಥ ಅದ್ಭುತ ಕೃತ್ಯಗಳನ್ನು ಸ್ವಾಮಿ ವರ್ಣಿಸ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಡೆಸು. ಮುಂದಿನ ದಿನಗಳಲ್ಲಿ ಸ್ವಾಮಿ ಇನ್ನೂ ಹೆಚ್ಚಿದಾದಂಥ ಅನೇಕ ಮಕ್ಕಳು ಕರ್ತನೆ ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳಿಕ್ಕಾಗುತ್ತೆ ನಿನ್ನ ಕೃಪೆಯಿಂದ ನಡೆಸಪ್ಪ ಸ್ವಾಮಿ. ವಿಶೇಷವಾಗಿ ವಾಕ್ಯ ಭಾಗ ನಾವು ಹೋಗುತ್ತಾ ಇರುವಾಗ ಸ್ವಾಮಿ ಮಾತನಾಡುವವಳು ನಾನಲ್ಲ ಕರ್ತ, ನನ್ನ ಮೂಲಕವಾಗಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಪ್ರಕಟಪಡಿಸು ಎಂಬುದಾಗಿ ಯೇಸುವಿನ ತ್ರಯೇಕುಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ದೇವಜನರೇ, ನಿಮ್ಮೆಲ್ಲರಿಗೂ ಕೂಡ ಈ ಮುಂಜಾನೆ ಶುಭ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲದೆ ಈ ಗಿಲ್ಗಾಲ್ ಒಂದು ವಿಶೇಷವಾದಂಥ ಪ್ರಾರ್ಥನಾ ಕೂಟವನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸುವವಳಾಗಿದ್ದೇನೆ ಮತ್ತು ಈ ಅವಕಾಶವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ವಾಕ್ಯದ ಭಾಗಕ್ಕೆ ನಮ್ಮ ಗಮನವನ್ನು ಸ್ವಾಮಿ ಸೆಳೆಯುವುದಾದರೆ ಮತ್ತು ಆತನ ಮುಂಜಾನೆ ಸಮಯದಲ್ಲಿ ನಮಗೆ ನೀಡುವಂಥ ಮನ್ನವನ್ನು ನಾವು ಸಂತೋಷದಿಂದ ಸ್ವೀಕಾರ ಮಾಡಿ ಇಡೀ ದಿವಸ ದೇವರು ತನ್ನ ಅದ್ಭುತವಾದಂಥ ಆಶೀರ್ವಾದದೊಟ್ಟಿಗೆ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂಥವಳಾಗಿದ್ದೆ.
ನಾನು ಆಯ್ಕೆ ಮಾಡಿಕೊಂಡಂಥ ದೇವರ ವಾಕ್ಯದ ಭಾಗ ಶ್ರೀ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 18ನೇ ವಚನ. ಈ ವಾಕ್ಯ ಭಾಗ ಎಲ್ಲರಿಗೂ ಕೂಡ ಚಿರಪರಿಚಿತವಾದಂಥ ವಾಕ್ಯ ಭಾಗವೇ ಇದಾಗಿದೆ. ಯಾಕೆಂದರೆ ನಾವು ಸಂಡೇ ಸ್ಕೂಲ್ನಿಂದ ನಮಗೆ ತಿಳುವಳಿಕೆ ಬಂದಾಗಿನಿಂದಲೂ ಕೂಡ ಅಲ್ಲಿಯ ಶಿಕ್ಷಣದೊಟ್ಟಿಗೆ ನಾವು ಬೆಳೆಯುವಾಗ ಈ ವಾಕ್ಯ ಪರಿಚಯ ಎಲ್ಲರಿಗೂ ಕೂಡ ಮನದಟ್ಟಾಗುವಂಥ ವಾಕ್ಯ ಪರಿಚಯ ಭಾಗ ಇದಾಗಿದೆ ಪ್ರಿಯರೇ. ಇಲ್ಲಿ ತಂದೆ ಮತ್ತು ಮಕ್ಕಳ ಬಾಂಧವ್ಯವನ್ನು ವರ್ಣಿಸುವಂಥದ್ದು ಮತ್ತು ಮಗನ ಆತನು ಮಾಡುವಂಥ ತಪ್ಪುಗಳನ್ನು ತಿದ್ದಿಕೊಂಡು ಮತ್ತೆ ದೇವರ ಸನ್ನಿಧಾನಕ್ಕೆ ತಿರುಗಿ ಯಾವ ರೀತಿಯಾಗಿ ಬಂದನೆಂಬುದಾಗಿ ವಾಕ್ಯದ ಅಡಿಯಲ್ಲಿ ನಾವು ದೇವರನ್ನು ಧ್ಯಾನ ಮಾಡೋಣ ಪ್ರಿಯರೇ. ಇಲ್ಲಿ ನೋಡ್ರಿ, ಲೂಕನ ಸುವಾರ್ತೆಯಲ್ಲಿ ಹೇಳ್ತಕ್ಕಂಥ ಮಾತು, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಆತನು ಪಶ್ಚಾತ್ತಾಪದ ಮನೋಭಾವನೆಯಿಂದ ಆತನು ಅಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಹೋಗಿ ನನ್ನ ತಂದೆ ಹತ್ರ ನಾನು ಬೇಡ್ಕೊಳ್ಬೇಕೆಂಬುದಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ. ನಾವೆಲ್ಲರೂ ಕೂಡ ಅನೇಕ ವೇಳೆ ನಾವು ದಾರಿ ತಪ್ಪಿದಂಥವರೇ ಆಗಿದ್ದೇವೆ. ಏನೆಂಬುದಾಗಿ ಹೇಳುವಾಗ ನುಡಿಯಲ್ಲಿ ದಾರಿ ತಪ್ತಾ ಇದ್ದೇವೆ, ಮಾತಿನಲ್ಲಿ ದಾರಿ ತಪ್ತಾ ಇದ್ದೇವೆ ಮತ್ತು ಆಲೋಚನೆಯಲ್ಲಿಯೂ ಕೂಡ ನಾವು ದಾರಿ ತಪ್ಪಿ ಲೋಕದಲ್ಲಿ ಜೀವನವನ್ನು ಮಾಡ್ತಾ ಇದ್ದೇವೆ. ದೇವರಿಗೆ ವಿರುದ್ಧವಾಗಿ ಅನೇಕ ವೇಳೆ ನಾವು ಧ್ವನಿಯನ್ನು ಎತ್ತಾ ಇದ್ದೇವೆ. ದೇವರಿಗೆ ವಿರೋಧವಾಗಿ ಅನೇಕ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ದೇವೆ. ನ್ಯಾಯವಾದಂಥದ್ದನ್ನು ಬಿಟ್ಟು ಅನ್ಯಾಯವಾದಂಥದ್ದರ ಪರವಾಗಿ ಅನೇಕ ಸಾರಿ ನಾವು ಧ್ವನಿಯನ್ನು ಎತ್ತುವಂಥ ಮಕ್ಕಳಾಗಿದ್ದೇವೆ ಪ್ರಿಯರೇ. ಹಾಗಾದರೆ ದಾರಿ ತಪ್ಪಿದಂಥ ಈ ಪ್ರಿಯ ಮಗನೂ ಕೂಡ ಪಶ್ಚಾತ್ತಾಪದ ಮನೋಭಾವನೆಯಿಂದ ತಿರುಗಿ ತನ್ನ ತಂದೆಯ ಸ್ವಾಸ್ಥ್ಯಕ್ಕೆ ನಾನು ಹೋಗಿ ಸೇರಬೇಕು, ಒಂದು ವೇಳೆ ನನ್ನ ತಂದೆ ಬಳಿಗೆ ನಾನು ಹೋಗುವುದಾದರೆ ಎಲ್ಲವೂ ಕೂಡ ಅನುಕೂಲವಾಗ್ತದೆ ಎಂಬಂಥ ಒಂದು ಆಶೆಯಿಂದ ಆತನು ಪಶ್ಚಾತ್ತಾಪದಿಂದ ಆತನು ಅಲ್ಲಿ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ, ತನ್ನ ತಂದೆಯನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಒಂದು ದಿವಸ ಬರ್ತಾ ಇದೆ ಆತನಿಗೆ, ಯಾಕೆಂದರೆ ತಂದೆಯಿಂದ ಆತನು ದೂರ ಹೋಗುವಾಗ ಆತನಿಗೆ ಬೇಕಾದಂಥ ಸಾಕಷ್ಟು ಹಣದ ಒಂದು ಶ್ರೀಮಂತಿಕೆಯಿಂದ ಆತನು ತಂದೆಯಿಂದ ಹೊರಟು ಹೋಗ್ತಾ ಇದ್ದಾನೆ. ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್ ನಡುವೆ ತನಗೆ ಆ ಬೇಕಾದಂಥ ರೀತಿಯಲ್ಲಿ ಆತನು ಜೀವನವನ್ನು ನಡೆಸಿದ್ದಾನೆ. ಆದರೆ ಒಂದು ಸಮಯ ಬರ್ತಾ ಇದೆ, ಆತನಿಗೆ ಏನು ಗೊತ್ತಾಗ್ತಾ ಇದೆ ಎಂಬುದಾಗಿ ಹೇಳಿದರೆ, ಕಷ್ಟ ಅಂದರೆ ಏನಂತ ಗೊತ್ತಾಗ್ತಾ ಇದೆ, ತಂದೆಯ ವಾತ್ಸಲ್ಯ ಏನು ಎಂಬುದಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಮತ್ತು ಆತನಿಗೆ ವಿಶೇಷವಾಗಿ ಆದಾಯ ಏನು ಎಂಬುದಾಗಿ ಆತನು ಅಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಪ್ರಿಯರೇ. ನಾವು ಅನೇಕ ವೇಳೆ ದಾರಿ ತಪ್ಪಿ ನಡೆಯುವಾಗ ಆ ಮಾರ್ಗ ತಪ್ಪು ಎಂಬುದಾಗಿ ನಮಗೆ ತಿಳಿದಿರ್ತದೆ. ಆದರೆ ನಮಗೆ ಆ ಸಮಯ ಸಂತೋಷವನ್ನು ಉಂಟು ಮಾಡುವಾಗ ನಾವು ಏನು ಮಾಡ್ತಾ ಇದ್ದೇವೆ ಪ್ರಿಯರೇ, ಆ ಮಾರ್ಗಕ್ಕೆ ಹೋಗುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇವೆ. ಆದರೆ ನೋಡ್ರಿ, ಅಲ್ಲಿ ಆ ಮಗನು ಆರಾಮಾಗಿರ್ಬೋದಾಗಿತ್ತು, ತನಗೆ ಬರ್ತಕ್ಕಂಥ ಆಸ್ತಿಯನ್ನು ತೆಗೆದುಕೊಂಡು ಹೋಗಿದ್ದ, ಆರಾಮಾಗಿರ್ಬೋದಾಗಿತ್ತು. ಆದರೆ ಕೆಲವೇ ದಿವಸಗಳಲ್ಲಿ ಆತನು ಎಲ್ಲವನ್ನು ಕಳೆದುಕೊಳ್ತಾ ಇದ್ದಾನೆ. ಆತನ ಸುಖ ಸಂತೋಷವನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ. ಫ್ರೆಂಡ್ಸ್ ಇರುವಾಗ ಎಲ್ಲರೂ ಇರ್ತಾರೆ ಪ್ರಿಯರೇ, ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ನಾವು ಅನುಕೂಲವಾಗಿರುವಾಗ, ನಾವು ಸಕಲ ಸೌಕರ್ಯದಿಂದಿರುವಾಗ, ನಮಗೆಲ್ಲವೂ ಇದ್ದಾಗ ಬೇಡದ ಇರ್ತಕ್ಕಂಥ ಜನರೂ ಕೂಡ ನಮ್ಮ ಹತ್ತಿರ ಬರುವುದಕ್ಕೆ ಮನಸ್ಸು ಮಾಡ್ತಾರೆ. ಆದರೆ ಒಂದು ಸಮಯದಲ್ಲಿ ನಾವು ಕಷ್ಟಕ್ಕೆ ಒಳಗಾದಾಗ, ನಾವು ಜನರಿಂದ ದೂರ ಆದಾಗ, ಸಮಸ್ಯೆಗೆ ಒಳಗಾದಂಥ ಪರಿಸ್ಥಿತಿಯಲ್ಲಿ ನಿಜವಾದಂಥ ಸ್ನೇಹಿತರು ಯಾರು, ನಿಜವಾದಂಥ ಆತ್ಮೀಯರು ಯಾರು ಎಂಬುದಾಗಿ ಗುರುತಿಸುವಂಥ ಸಮಯ ಎಲ್ಲರಿಗೂ ಕೂಡ ದೇವರು ಕೊಟ್ಟೇ ಕೊಡ್ತಾನೆ. ಇದನ್ನು ನೀವೆಲ್ಲ ಅನುಭವಿಸಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಯಾಕೆಂದರೆ ಎಲ್ಲರ ಕುಟುಂಬದ ಪರಿಸ್ಥಿತಿ ಒಂದೇ ರೀತಿಯಾಗಿರುವುದಿಲ್ಲ. ಎಲ್ಲ ಸಂಕಷ್ಟಗಳನ್ನು ದಾಟಿಯೇ ನಾವು ಏನು ಮಾಡಬೇಕು, ಜೀವನವನ್ನು ಕಳೆಯಬೇಕಾಗಿದೆ ಪ್ರಿಯರೇ. ಆ ಸಮಯದಲ್ಲಿ ಯಾರು ಕೈ ಬಿಟ್ಟರೂ ಕೂಡ ನಾನು ನೀನು ಆರಾಧನೆ ಮಾಡುವಂಥ ಸರ್ವಶಕ್ತನಾದಂಥ ದೇವರು ಮಾತ್ರ ನಮ್ಮನ್ನು ಕೈ ಬಿಡುವುದಕ್ಕೆ ಆತನು ಎಂದಿಗೂ ಕೂಡ ಮನಸ್ಸು ಮಾಡುವುದಿಲ್ಲ. ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ಕೊನೆಯವರೆಗೂ ಕೂಡ ಸ್ವಾಮಿ ಹಾಗೇ ಇರ್ತೇನೆ ಎಂಬುದಾಗಿ ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ. ಮನುಷ್ಯರಾದಂಥ ನಾವು ಕೂಡ ಪ್ರತಿ ಕ್ಷಣ ಬದಲಾಗ್ತೇವೆ.
ಇದ್ದಾಗ ಒಂದು ರೀತಿ ಇರ್ತೇವೆ, ಇಲ್ದಾಗ ಒಂದು ರೀತಿ ಇರ್ತೇವೆ ಅಲ್ವಾ. ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುವಂಥ ಸ್ವಭಾವವನ್ನು ನಾವು ಹೊಂದಿದ್ದೇವೆ. ಆದರೆ ಸರ್ವಶಕ್ತನಾದಂಥ ದೇವರು ನಮ್ಮನ್ನು ಇಲ್ಲದಂಥ ಸ್ಥಿತಿಯಲ್ಲಿಯೂ ಪ್ರೀತಿ ಮಾಡ್ತಾನೆ, ನಾವೆಲ್ಲವನ್ನ ಕಳೆದುಕೊಂಡಂಥ ಸ್ಥಿತಿಯಲ್ಲಿಯೂ ನಮ್ಮನ್ನು ಪ್ರೀತಿ ಮಾಡ್ತಾನೆ. ಆದರೆ ಎಲ್ಲರೂ ಕೈ ಬಿಟ್ಟಾಗಲೂ ಕೂಡ ಆತನ ಸಂತೈಸುವಿಕೆಯ ಹಸ್ತ ನಮ್ಮನ್ನು ಪರಿಪಾಲನೆ ಮಾಡ್ತದೆ. ಇದನ್ನು ಗುರುತಿಸುವಲ್ಲಿ ನಾವು ಅನೇಕ ವೇಳೆ ಬಿದ್ದು ಹೋಗುವಂಥವರಾಗಿದ್ದೇವೆ ಪ್ರಿಯರೇ. ಯೆಹೋಶುವನ ಒಂದು ಗ್ರಂಥವನ್ನು ನಾವು ನೋಡುವಾಗ ಅಲ್ಲಿ ನೋಡ್ರಿ, ವಾಕ್ಯ 7ನೇ ಅಧ್ಯಾಯ 19ನೇ ವಚನದಲ್ಲಿ ಬಹಳ ಸುಂದರವಾದಂಥ ವಾಕ್ಯ ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ಹೇಳುವಾಗ, ಯೆಹೋಶುವನ ಕಾಲದಲ್ಲಿ ಒಂದು ತಪ್ಪು ನಡೀತಾ ಇದೆ. ಯಾವ ತಪ್ಪದು ನೋಡ್ರಿ, ದೇವರವ್ರಿಗೆ ಹೇಳ್ತಾ ಇದ್ದಾನೆ ಏನೆಂಬುದಾಗಿ ಹೇಳಿ, ನೀವು ಹೋಗುವಲ್ಲೆಲ್ಲ ನಿಮಗೆ ನಾನು ಏನು ಮಾಡ್ತೇನೆ, ಜಯವನ್ನು ಕೊಡುತ್ತೇನೆ, ಆದರೆ ನಾನು ಹೇಳುವ ಮಾತನ್ನು ನೀವು ಕೇಳಲೇಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯಾವ ಮಾತದು? ದೇವರು ಹೇಳ್ತಾ ಇದ್ದಾನೆ, ನೀವು ಯುದ್ಧ ಮಾಡಿದ ಸ್ಥಳದಿಂದ ಏನನ್ನು ತೆಗೆದುಕೊಂಡು ಹೋಗಬಾರದು. ದೇವರವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಯುದ್ಧ ಮಾಡುವಂಥ ಪ್ರತಿಯೊಂದೊಂದು ಕ್ಷಣದಲ್ಲಿಯೂ ನಾನು ನಿಮಗೆ ಜಯವನ್ನು ಉಂಟು ಮಾಡ್ತೇನೆ, ಆದರೆ ನೀವು ನನ್ನ ಮಾತನ್ನು ಎಂದಿಗೂ ಕೂಡ ಮೀರಬಾರದು ಎಂಬುದಾಗಿ. ಯಾವ ಮಾತು? ದೇವರು ಏನು ದೊಡ್ಡದಾದಂಥ ಮಾತನ್ನೆಲ್ಲ ಹೇಳಲಿಲ್ಲ, ದೊಡ್ಡದಾದಂಥ ಆಜ್ಞೆಯನ್ನು ಕೊಡಲಿಲ್ಲ. ದೇವರು ಹೇಳ್ತಾ ಇರ್ತಕ್ಕಂಥ ಮಾತೇನು? ನೀವು ಹೋಗುವಾಗ ಆ ಸ್ಥಳದಿಂದ ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗಬಾರ್ದು ಎಂಬುದಾಗಿ. ಆದರೆ ಆ ಒಂದು ಸ್ಥಳದಿಂದ ನೀವೇನಾದರೂ ತೆಗೆದುಕೊಂಡು ಹೋಗಿದ್ದೇ ಆದರೆ, ನೀವು ನನ್ನ ಮಾತನ್ನು ಮೀರಿದ್ದೇ ಆದರೆ ನಾನು ನಿಮಗೆ ಶಾಪವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನೋಡ್ರಿ, ದೇವರು ಆಜ್ಞೆಯನ್ನು ಕೊಡುವಾಗಲೂ ಕೂಡ ಮನುಷ್ಯರಾದಂಥವರು ಯಾವ ಭಯವನ್ನು ಪಡದೆ ಅಲ್ಲಿ ಒಬ್ಬ ವ್ಯಕ್ತಿಯ ಆಗಮನ ಆಗ್ತಾ ಇದೆ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ, ಅಲ್ಲಿಂದ ಹೋಗುವಾಗ ಅಲ್ಲಿಂದ ಸ್ವಲ್ಪ ವಸ್ತುಗಳನ್ನು ಬಚ್ಚಿಟ್ಟುಕೊಂಡು ಹೋಗ್ತಾ ಇದ್ದಾನೆ. ಆ ವ್ಯಕ್ತಿ ಯಾರೆಂಬುದಾಗಿ ನಿಮಗೆ ತಿಳಿದಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ಆ ವ್ಯಕ್ತಿ ಯಾರು ಅಲ್ಲ, ಆ ಕಾನೂನು ಎಂಬುದಾಗಿ. ಆ ವ್ಯಕ್ತಿ ಅಲ್ಲಿಂದ ಹೋಗುವಾಗ ಸ್ವಲ್ಪವಾದಂಥದ್ದನ್ನು ಬಚ್ಚಿಟ್ಕೊಂಡು ಹೋಗ್ತಾ ಇದ್ದಾನೆ. ಅದು ಯೆಹೋವನಿಗೆ ಗೊತ್ತಾಗ್ತಾ ಇದೆ, ದೇವರು ಗೊತ್ತಾಗ್ತಾ ಇದೆ. ದೇವರು ನಮ್ಮ ಅಂತರಂಗವನ್ನು ನೋಡುವಂಥ ದೇವರಾಗಿದ್ದಾನೆ. ಹೊರಗಿನ ಜನರು ನಮ್ಮ ಅಂದ ಚಂದಗಳನ್ನು, ನಾವು ಧರಿಸುವಂಥ ಬಟ್ಟೆಗಳನ್ನು, ನಾವು ಉಣ್ಣುವಂಥ ಆಹಾರವನ್ನು ಗಮನಿಸ್ತಾರೆ ಪ್ರಿಯರೇ. ಆದರೆ ನಾನು ನೀನು ಆರಾಧನೆಯನ್ನು ಮಾಡ್ತಾ ಇರುವಂಥ ದೇವರು ನಮ್ಮ ಅಂತರಂಗವನ್ನು ಬಲ್ಲಂಥ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಗಮನಿಸುವಾಗ ನಾವು ಯಾರಿಗೆ ಮೋಸ ಮಾಡ್ತಾ ಇದ್ದೇವೆ, ನಾವು ಯಾರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೇವೆ, ಯಾರ ಅನ್ನವನ್ನು ಕಸಿದುಕೊಳ್ತಾ ಇದ್ದೇವೆ ಎಂಬುದಾಗಿ ನನಗೆ ಗೊತ್ತು, ನನ್ನ ಮನಸ್ಸಿಗೆ ಗೊತ್ತು, ನಾನು ಆರಾಧನೆ ಮಾಡುವಂಥ ದೇವರಿಗೆ ಗೊತ್ತು. ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಾಗದೇ ಇರ್ಬೋದು, ಆದರೆ ದೇವರಿಗೆ ಎಲ್ಲವೂ ಕೂಡ ಅದು ಏನಾಗಿದೆ ಪ್ರಿಯರೇ, ಎಲ್ಲವೂ ಬಟ್ಟ ಬಯಲಾಗಿದೆ. ಆ ಕಾನೂನು ಅಲ್ಲಿಂದ ಸುಮ್ಮನೆ ಹೋಗ್ಬೋದಾಗಿತ್ತು, ದೇವರು ಅವರಿಗೆ ಜಯವನ್ನು ಕೊಟ್ಟಿದ್ದ. ಆದರೆ ಆ ಕಾನೂನು ಅಲ್ಲಿ ಏನು ಮಾಡ್ಕೊಳ್ತಾ ಇದ್ದಾನ್ರಿ, ಸ್ವಲ್ಪ ವಸ್ತುಗಳನ್ನ ಬಚ್ಚಿಟ್ಕೊಂಡು ಹೋಗ್ತಾ ಇದ್ದಾನೆ. ದೇವರಿಗೆ ಸಿಟ್ಟು ಬರ್ತಾ ಇದೆ. ಸಿಟ್ಟು ಬರುವಾಗ ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಒಬ್ಬರು ತಪ್ಪು ಮಾಡಿದ್ದಾರೆ ಎಂಬುದಾಗಿ ಹೇಳುವಾಗ ಆ ಮನುಷ್ಯನನ್ನು ನಾವು ಹೇಗೆ ಕಂಡು ಹಿಡಿಯುವುದು ಎಂಬುದಾಗಿ ಕೇಳುವಾಗ ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ನಾನು ಏನು ಮಾಡ್ತಾ ಇದ್ದೇನೆ, ಒಂದು ಗೋತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಆ ಗೋತ್ರದಲ್ಲಿ ಒಂದು ಕುಟುಂಬವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಆ ಕುಟುಂಬದಲ್ಲಿ ಉಳಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅಲ್ಲಿ ತಪ್ಪಿಗಸ್ತರು ಯಾರು ಎಂಬುದಾಗಿ ಸ್ಪಷ್ಟವಾಗಿ ಯೆಹೋಶುವನಿಗೆ ಗೊತ್ತಾಗ್ತಾ ಇದೆ. ಯೆಹೋಶುವನು ಆಕಾನನಿಗೆ ಬಂದು ಹೇಳ್ತಾ ಇದ್ದಾನೆ, ನೀನು ಮಾಡತಕ್ಕಂಥ ತಪ್ಪನ್ನು ಮುಚ್ಚಿಟ್ಕೊಳ್ಬೇಡ, ಏನು ತಪ್ಪು ಮಾಡಿದ್ದೀಯ ಅದನ್ನು ನನ್ನ ಮುಂದೆ ನೀನು ಅರಿಕೆ ಮಾಡಿಕೊ ಎಂಬುದಾಗಿ ಹೇಳುವಾಗ ನೋಡ್ರಿ, ತಪ್ಪು ಮಾಡಿದವನು ಅವನು ತಂದಿರ್ತಕ್ಕಂಥ ವಸ್ತುವನ್ನೆಲ್ಲ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಸುಟ್ಟು ಹಾಕ್ತಾ ಇದ್ದಾರೆ. ಯೆಹೋವನಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ನಾವು ಮಾಡುವಾಗ ಆ ಒಂದು ಕ್ಷಣದಲ್ಲಿ ನಮಗೆ ಸಂತೋಷವಾಗ್ಬೋದು, ಬಟ್ ಅಗಾಧವಾದಂಥ ದೇವರ ಶಾಪಕ್ಕೆ ನಾವು ಗುರಿ ಆಗ್ತಾ ಇರ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ತಪ್ಪು ಮಾಡಿ ದೇವರ ಮುಂದೆ ಸಿಕ್ಕಿ ಹಾಕಿಕೊಳ್ಳುವಂತೂ ಘನಘೋರವಾದಂಥ ಅದು ಶಿಕ್ಷೆ ಆಗಿದೆ. ಅದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಹೋಗಿದ್ದೇವೆ ಎಂಬುದಾಗಿ. ಯಾರು ಕೂಡ ಪರಿಪೂರ್ಣರಲ್ಲ. ನಾವು ಅಂದ್ಕೊಳ್ತೇವೆ ಅಂತಸ್ತಿರ್ಬೋದಾದರೆ, ಸ್ಥಾನಮಾನ ಇರ್ಬೋದಾದರೆ, ಅಥವಾ ಈ ಲೋಕದಲ್ಲಿ ನಾನು ಉನ್ನತವಾದಂಥ ಹೆಸರನ್ನು ಗಳಿಸ್ಬೋದಾದರೆ ನಾನು ಪರಲೋಕ ರಾಜ್ಯಕ್ಕೆ ಸೇರ್ತೀನಿ ಎಂಬುದಾಗಿ. ಸಾಧ್ಯನೇ ಇಲ್ಲ ಪ್ರಿಯರೇ.
ನಾನು ಪರಲೋಕದ ಒಂದು ಬಾಧ್ಯಸ್ಥೆಗೆ ಒಳಗಾಗಬೇಕಾಗಿದ್ದರೆ, ಪರಲೋಕ ರಾಜ್ಯಕ್ಕೆ ನಾನು ಸೇರಬೇಕಾಗಿದ್ದರೆ ಇಲ್ಲಿ ದಾರಿ ತಪ್ಪಿದಂಥ ಮಾರ್ಗವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ನಾವು ತ್ಯಜಿಸಬೇಕಾಗಿದೆ. ಅಂದರೆ ಮಾತ್ರ ನಾವು ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಬಾಧ್ಯಸ್ಥರಾಗ್ತೇವೆ. ಇಲ್ಲಿ ತಪ್ಪಿ ಹೋದಂಥ ಮಗನು ಪಶ್ಚಾತ್ತಾಪದಿಂದ ಆತನ ತಂದೆ ಬಳಿಗೆ ಬರ್ತಾ ಇದ್ದಾನೆ. ಇನ್ನು ದೂರದಲ್ಲಿ ಇರ್ತಕ್ಕಂಥ ಮಗನನ್ನ ದೇವರು ಗಮನಿಸ್ತಾ ಇದ್ದಾನೆ ಪ್ರಿಯರೇ. ಅಯ್ಯೋ, ನನ್ನ ಮಗ ನಿಮ್ದಾಗಿ ಆತನು ಸಂತೋಷ ಪಡ್ತಾ ಇದ್ದಾನೆ. ಆತನನ್ನು ಹತ್ತಿರಕ್ಕೆ ಕರೆದು ಆತನನ್ನು ಅಪ್ಪಿಕೊಳ್ತಾ ಇದ್ದಾನೆ. ಅಪ್ಪಿಕೊಂಡು ಆತನು ಮಾಡಿರ್ತಕ್ಕಂಥ ಎಲ್ಲ ತಪ್ಪು ಅಪರಾಧಗಳನ್ನು ತಂದೆ ಕ್ಷಮಿಸ್ತಾ ಇದ್ದಾನೆ. ತಂದೆ ಆತನಿಗೆ ಏನನ್ನೂ ಕೇಳಲಿಲ್ಲ. ಆತನಿಗೆ ಹೊಸದಾದಂಥ ಬಟ್ಟೆಯನ್ನು ಕೊಡಿಸ್ತಾ ಇದ್ದಾರೆ, ಜೋಡುಗಳನ್ನು ಬೆಳೆಸ್ತಾ ಇದ್ದಾರೆ ಅಲ್ವಾ, ಕೊಬ್ಬಿದ ಕುರಿಯನ್ನು ಕೊಯ್ತಾ ಇದ್ದಾರೆ, ಮಾಂಸದ ಅಡಿಗೆಯನ್ನು ಮಾಡಿಸ್ತಾ ಇದ್ದಾರೆ, ಕೈಗೆ ಉಂಗುರಗಳನ್ನು ಹಾಕಿಸ್ತಾ ಇದ್ದಾರೆ. ಒಂದು ಹಬ್ಬದ ವಾತಾವರಣವನ್ನು ತಂದೆ ಆ ಮಗನಿಗೋಸ್ಕರ ಸೃಷ್ಟಿ ಮಾಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾದರೆ ಈ ದಿನ ನಾನು ದಾರಿಯನ್ನು ತಪ್ಪಿ ನಡೀತಾ ಇದ್ದೇನ? ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳಲ್ಲಿ ನಾನು ತಲೆ ಹಾಕಿದ್ದೇನ? ಅಥವಾ ದೇವರಿಗೆ ವಿರುದ್ಧವಾದಂಥ ವಿಚಾರಗಳನ್ನು ನಾನು ಆತುಕೊಂಡು ಜೀವಿಸ್ತಾ ಇದ್ದೇನ? ಸೈತಾನನಿಗೆ ಒಳಪಟ್ಟು ಈ ಲೋಕದಲ್ಲಿ ಜೀವನವನ್ನು ಮಾಡ್ತಾ ಇದ್ದೇನ? ಹಾಗಾದರೆ ಈ ಮುಂಜಾನೆ ಸಮಯದಲ್ಲಿ ದೇವರ ಪರಿಶುದ್ಧಾತ್ಮನ ಬಲದಿಂದ ನಾನು ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ. ನಾವು ದೇವರ ಬಲದಿಂದ ದೇವರ ಸನ್ನಿಧಾನಕ್ಕೆ ಬರೋಣ. ನಾನು ಮಾಡಿರ್ತಕ್ಕಂಥ ತಪ್ಪು ಅಪರಾಧಗಳನ್ನು ಆತನ ಮುಂದೆ ಅರಿಕೆ ಮಾಡೋಣ. ಯಾವ ರೀತಿಯಾಗಿ ತಪ್ಪಿ ಹೋದಂಥ ಮಗನಿಗೆ ದೇವರು ಉತ್ತಮವಾದಂಥದ್ದನ್ನು ಮತ್ತೆ ತಿರುಗಿ ಆತನ ತಂದೆಯ ಸಮ್ಮುಖದಲ್ಲಿ ದೇವರು ಒದಗಿಸಿಕೊಟ್ನು, ಅದೇ ರೀತಿಯಾಗಿ ದೇವರು ನಮಗೊಂದು ಕರೆಯನ್ನು ಕೊಡ್ತಾ ಇದ್ದಾನೆ. ಮಕ್ಕಳೇ ಬನ್ನಿರಿ ಎಂಬುದಾಗಿ ಅಲ್ವಾ. ಆತನು ಸಂತೈಸುವ ತಂದೆ ಆಗಿದ್ದಾನೆ ಪ್ರಿಯರೇ. ನಾವು ಆತನ ಕರೆಗೆ ಹೋಗೊಟ್ಟು ನಾವು ಬರುವುದಾದರೆ ಖಂಡಿತವಾಗ್ಲೂ ಕೂಡ ದೇವರು ನಮಗೆ ಅತ್ಯಧಿಕವಾದಂಥದ್ದನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವೇನು ಮಾಡ್ತೇವೆ ಪ್ರಿಯರೇ? ಕ್ಷಣಿಕವಾದಂಥದ್ದನ್ನು ಬಯಸ್ತೇವೆ, ಕ್ಷಣಿಕವಾದಂಥ ಸುಖ ಸಂತೋಷಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ಆಧ್ಯಾತ್ಮಿಕವಾದಂಥ ಸಕಲ ಸಮೃದ್ಧಿ ಉಳ್ಳಂಥ ಪರಲೋಕ ರಾಜ್ಯದ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡ್ತಾ ಇಲ್ಲ ಪ್ರಿಯರೇ. ಆದರೆ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ತುಂಬಿಸಿ ನಡೆಸಲಿ. ನಿಜವಾದ ಪಶ್ಚಾತ್ತಾಪ ಇಲ್ಲದೆ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ನಾವು ಸಾಧ್ಯನೇ ಇಲ್ಲ. 1 ಯೋಹಾನ 1 ಮತ್ತು 9ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಪಾಪ ಅರಿಕೆ ಮಾಡಿದರೆ ಆತನು ಕ್ಷಮಿಸುವವನಾಗಿದ್ದಾನೆ. ಯಾಕೆಂದರೆ ನಮ್ಮ ತಂದೆ ಒಳ್ಳೆಯ ತಂದೆ ಆಗಿದ್ದಾನೆ ಪ್ರಿಯರೇ. ನಾವು ಆರಾಧನೆ ಮಾಡುವಂಥ ಯೇಸು ಆತನು ಸಾಮಾನ್ಯನಾದಂಥ ದೇವರಲ್ಲ, ಆತನು ಜೀವಿಸುವಂಥ ದೇವರಾಗಿದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಪಾಪವನ್ನು ಅರಿಕೆ ಮಾಡುವುದಾದರೆ ಆತನು ಕ್ಷಮಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಅದಕ್ಕೋಸ್ಕರ ನಾವು ಒಂದು ಹೆಜ್ಜೆ ಇಟ್ಟರೆ ಸ್ವಾಮಿ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದದ 1000 ಹೆಜ್ಜೆಯನ್ನು ಇಡುವುದಕ್ಕೆ ದೇವರು ಮನಸ್ಸು ಮಾಡ್ತಾ ಇದ್ದಾರೆ. ನಾವು ಒಂದೇ ಒಂದು ಹೆಜ್ಜೆ ನಂಬಿಕೆಯಿಂದ ಆತನಡಿಗೆ ಹಾಕೋಣ. ದೇವರು ನೋಡ್ರಿ, ನಮಗಿಂತಲೂ 1000 ಹೆಜ್ಜೆ ಮುಂದೆ ಹೋಗಿ ನಮಗೆ ಆಶೀರ್ವಾದವನ್ನು ಕೊಡುವುದಕ್ಕೆ ಆತನು ಮನಸ್ಸು ಮಾಡ್ತಾ ಇದ್ದಾನೆ. ಇನ್ನು ಚಫನ್ಯನ ಪುಸ್ತಕದಲ್ಲಿ ನಾವು ನೋಡುವಾಗ 3ನೇ ಅಧ್ಯಾಯ 17ನೇ ವಚನದಲ್ಲಿ ಆತನು ನಿನ್ನನ್ನು ಸಂತೋಷದಿಂದ ಹಾಡಿ ಆನಂದಿಸುವನೆಂಬುದಾಗಿ. ಯಾರು ಮಾಡ್ತಾರೆ? ನಾವೇನಾದರೂ ಉನ್ನತವಾಗಿ ಒಂದು ಸ್ವಲ್ಪ ಬೆಳೀತಾ ಇದ್ದೇವೆ ಎಂಬುದಾಗಿ ಹೇಳುವುದಾದರೆ ಅದನ್ನು ಸಹಿಸದ ಜನರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಉನ್ನತವಾದಂಥ ಯಾವುದೇ ಕಾರ್ಯ ಮಾಡಲಿ, ದೇವರ ವಿಷಯವನ್ನೇ ತೆಗೆದುಕೊಳ್ಳೋಣ. ದೇವರ ವಿಷಯದಲ್ಲಿ ಏನಾದರೂ ಉನ್ನತವಾದಂಥ ಹೆಸರನ್ನು ನಾವು ಗಳಿಸ್ತಾ ಇದ್ದೇವೆ, ಆದರೆ ಆಧ್ಯಾತ್ಮಿಕವಾಗಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೇವೆ ಎಂಬುದಾಗಿ ಹೇಳುವುದಾದರೆ ಸಾವಿರಾರು ಜನರು ನಮ್ಮ ಕಾಲುಗಳನ್ನು ಎಳೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥ ಜನಗಳ ಮಧ್ಯದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ಹೇಳುವಂಥದ್ದು, ನಾನು ನಿಮ್ಮನ್ನು ಏನು ಮಾಡ್ತೇನೆ? ಸಂತೋಷದಿಂದ ಹಾಡಿ ಆನಂದಿಸುವಂತೆ ಮಾಡ್ತೇನೆ ಎಂಬುದಾಗಿ. ಈ ಮುಂಜಾನೆ ಸಮಯದಲ್ಲಿ ಯಾರು ಕೂಡ ನಮಗೆ ಕರೆಯನ್ನು ಕೊಡುವುದಿಲ್ಲ, ಬನ್ನಿರಿ ನಮ್ಮ ಹತ್ರ ಇರ್ರಿ, ನಮ್ಮ ಹತ್ರ ಸಂತೋಷವನ್ನು ದುಃಖವನ್ನು ಹಂಚಿಕೊಳ್ಳ್ರಿ ಎಂಬುದಾಗಿ. ಆದರೆ ತಂದೆಯಾದ ದೇವರು ನಮ್ಮನ್ನು ಕೈ ಬೀಸಿ ಕರೀತಾ ಇದ್ದಾನೆ. ಆತನ ಮಮಕಾರ ತುಂಬಿದಂಥ ಪ್ರೀತಿಯನ್ನು, ವಾತ್ಸಲ್ಯವನ್ನು ಈ ಮುಂಜಾನೆ ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಕಷ್ಟ ಇದೆ, ದುಃಖ ಇದೆ, ನೋವಿದೆ, ಎಲ್ಲವೂ ಇದೆ. ಇವುಗಳ ಮಧ್ಯದಲ್ಲಿ ಜೀವಿಸುವಂಥ ದೇವರು ನನ್ನ ನಿನ್ನ ನಾಯಕನಾಗಿದ್ದಾನೆ, ನನ್ನ ನಿನ್ನ ಕುಟುಂಬದ ಯಜಮಾನನಾಗಿದ್ದಾನೆ.
ಆಗಿದ್ದಾನೆ. ನಮ್ಮ ಜೀವನದ ದೋಣಿಯಲ್ಲಿ ಆತನು ಇರುವಷ್ಟು ಕಾಲ ನಾವು ಸಕಲ ಸಮೃದ್ಧಿಯಿಂದ ಇರುವುದಕ್ಕೆ ಸಾಧ್ಯವಾಗ್ತದೆ. ಯಾವ ಕ್ಷಣ ನಾವು ಸ್ವಾಮಿಯನ್ನ ಬಿಟ್ಟು ನಾವು ಹೊರಗಡೆ ಹೋಗ್ತೀವಿ, ಒಂದು ಹೆಜ್ಜೆ ಇಡ್ತೀವೋ, ಆಗ ಸೈತಾನನು ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ. ಸೈತಾನನು ತನ್ನ ಅಧಿಕಾರದಲ್ಲಿ ನಮ್ಮನ್ನು ಇಟ್ಟುಕೊಳ್ಳುವುದಕ್ಕೆ ಮನಸ್ಸು ಮಾಡ್ತಾನೆ. ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ಕೈ ಬೀಸಿ ಕರೆಯುವಾಗ ಆತನನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ದಾರಿ ತಪ್ಪಿದ್ದೇವ? ಯಾವ ರಂಗದಲ್ಲಿ ದಾರಿ ತಪ್ಪಿದ್ದೇವೆ? ಮಾತನಾಡುವುದರಲ್ಲಿ ದಾರಿ ತಪ್ಪಿದ್ದೇವ? ಮತ್ತೊಬ್ಬರಿಗೆ ಕೇಡನ್ನು ಬಯಸುವುದರಲ್ಲಿ ನಾವು ಸಂತೋಷ ಪಡ್ತಾ ಇದ್ದೇವ? ಅಥವಾ ಮತ್ತೊಬ್ಬರ ಜೀವಿತವನ್ನು ಹಾಳು ಮಾಡುವುದರಲ್ಲಿ ನಾವು ಸಂತೋಷದಿಂದಿದ್ದೇವೆ? ಹಾಗಾದರೆ ಆ ಮಾರ್ಗವನ್ನು ಈ ಮುಂಜಾನೆ ಸಮಯದಲ್ಲಿ ಪ್ರಿಯರೇ ನಾವು ಅದನ್ನು ಬಿಟ್ಟು ಸ್ವಾಮಿಯ ಕರೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಾವು ಬರೋಣ. ನಿಜವಾಗ್ಲೂ ದೇವರು ನಮ್ಮ ಜೀವಿತದಲ್ಲಿ ಜಯವನ್ನು ಉಂಟು ಮಾಡ್ತಾನೆ, ನಮಗೆ ಸುಖ ಶಾಂತಿ ಕೊಡ್ತಾನೆ, ನಮ್ಮ ಮಕ್ಕಳ ಜೀವಿತದಲ್ಲಿ ಜಯವನ್ನು ಉಂಟು ಮಾಡ್ತಾನೆ. ಹಾಗಾಗ್ಲಿಕ್ಕಾಗುವಂತೆ ತಂದೆಯಾದ ದೇವರು ಈ ಒಂದು ಫೇಸ್ಬುಕ್ ಆನ್ಲೈನ್ನಲ್ಲಿ ಭಾಗಿಯಾದಂಥ ಎಲ್ಲ ಮಕ್ಕಳ ಕಣ್ಣೀರನ್ನು ನೋಡಲಿ. ಕಾರಣಾಂತರದಿಂದ ಭಾಗಿಯಾಗದೇ ಇರತಕ್ಕಂಥ ಮಕ್ಕಳನ್ನೂ ಕೂಡ ಆತನು ಕೈ ಬೀಸಿ ಕರೀತಾ ಇದ್ದಾನೆ. ಆತನ ಮಾತಿಗೆ ನಾವು ಕಿವಿಗೊಡೋಣ. ದೇವರ ವಾಕ್ಯ ಹೇಳ್ತದೆ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ದೇವರ ವಾಕ್ಯ ನಮಗೆ ಕಿವಿ ಕೊಟ್ಟಿದ್ದಾನೆ. ಆತನ ವಾಣಿಯನ್ನು ಕೇಳುವಂಥ ಒಂದು ಎಲ್ಲ ಸೌಕರ್ಯವು ನಮಗಿದೆ. ಆತನು ನಮ್ಮ ಜೀವಿತದಲ್ಲಿ ಏನು ಮಾಡುವುದಕ್ಕೆ ಹೊರಟಿದ್ದಾನೆ? ಶಾಂತವಾಗಿದ್ವಾ ಆತನು ಮಾತನಾಡುವಂಥ ಮಾತುಗಳನ್ನು ಲಕ್ಷ್ಯ ಬಿಟ್ಟು ಕೇಳೋಣ. ಆತನು ಪ್ರಕಟ ಮಾಡುವಂಥ ಆ ಒಂದು ಸಂದೇಶಗಳು, ಆತನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಂತಾಗಲಿ ಎಂಬುದಾಗಿ ನಾನು ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥವಳಾಗಿದ್ದೇನೆ. ನಮ್ಮ ತಲೆಯನ್ನು ತಗ್ಗಿಸಿ ಪ್ರಾರ್ಥನೆ ಮಾಡೋಣ. ಸ್ತುತಿಗೆ ಪಾತ್ರನಾದೋ ಕರ್ತನೇ, ವಿಶ್ವಕ್ಕೆ ಒಡೆಯನಾಗಿರ್ತಕ್ಕಂಥ ನಮ್ಮ ಜೀವವುಳ್ಳ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಮುಂಜಾನೆ ಸಮಯದಲ್ಲಿ ಸ್ವಾಮಿ, ನಿನ್ನ ಮಾರ್ಗವನ್ನು ಬಿಟ್ಟು ನಾವು ಸ್ವಾಮಿ ದಾರಿ ತಪ್ಪಿ ಹೋಗಿದ್ದೇವ? ಯಾವ ವಿಚಾರದಲ್ಲಿ ನಾವು ದಾರಿ ತಪ್ಪಿದ್ದೇವೆ ಸ್ವಾಮಿ? ನಿನ್ನನ್ನು ಬಿಟ್ಟು ಕರ್ತನೆ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ ಕರ್ತನೆ. ನೀನು ಬಲವನ್ನು ತುಂಬುವಂಥ ನಿನ್ನ ಹಸ್ತ, ನಿನ್ನ ನಡೆಸುವಿಕೆ ನಮಗೆ ಬೇಕಾಗಿದೆ ಕರ್ತನೆ. ನೀನಿಲ್ಲದೆ ಸ್ವಾಮಿ ಒಂದು ಕ್ಷಣವಾದರೂ ಕರ್ತನೆ ಈ ಲೋಕದಲ್ಲಿ ನಾವು ಜೀವಿಸಲಾರೆವು ಕರ್ತ. ಅಪ್ಪ ಸ್ವಾಮಿ, ನೀನು ಸ್ವಾಮಿ ಪ್ರಸನ್ನನಾಗಿರು. ಒಡೆಯನಂತೆ, ಅರಸನಂತೆ, ಸ್ನೇಹಿತನಂತೆ, ತಂದೆ ತಾಯಿಗಳಂತೆ ಸ್ವಾಮಿ ಎಲ್ಲವೂ ನೀನಾಗಿದ್ದುಕೊಂಡು ಕರ್ತನೆ ಉತ್ತಮವಾದಂಥ ಆರೋಗ್ಯದೊಟ್ಟಿಗೆ ಸ್ವಾಮಿ ನಿನ್ನ ಸುವಾರ್ತೆಯನ್ನು ಸಾರುವುದರಲ್ಲಿ ಕರ್ತನೆ ನಾವು ಕರ್ತನೆ ನಿನ್ನ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಮ್ಮ ತಪ್ಪಿಸಿ ಅಪ್ಪ ಸ್ವಾಮಿ ತುಂಬಿಸಿ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಮುಂಜಾನೆ ಸಮಯದಲ್ಲಿ ಕರ್ತನೆ ಈ ಒಂದು ಕರ್ತನೆ ದೂರವಾಣಿ ಕರೆಗಳ ಮೂಲಕವಾಗಿ ಸ್ವಾಮಿ ಸೇರಿರ್ತಕ್ಕಂಥ ನಿನ್ನೆಲ್ಲ ಮಕ್ಕಳಿಗೆ ಸ್ವಾಮಿ ನಿನ್ನ ಆರೋಗ್ಯ ಕೊಡು, ಬಲವನ್ನು ಕೊಡು ಸ್ವಾಮಿ. ನಿನ್ನ ವಾಣಿಗಳನ್ನು ಪ್ರಕಟ ಮಾಡು ಸ್ವಾಮಿ. ಆ ಒಂದು ವಾಕ್ಯಗಳನ್ನು ಕರ್ತನೆ ನಾವು ಆಧಾರವಾಗಿ ಇಟ್ಟುಕೊಂಡು ಕರ್ತನೆ ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಸ್ವಾಮಿ ನಿನ್ನನ್ನು ಪ್ರತಿಬಿಂಬಿಸುವ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಡೆಸು ಸ್ವಾಮಿ. ಈ ಗಿಲ್ಗಾಲ್ ಒಂದು ಕರ್ತನೆ ಕೂಟವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಇದರ ನಾಯಕತ್ವವನ್ನು ವಹಿಸಿದಂಥ ನಿನ್ನ ಮಕ್ಕಳಿಗೆ ಕರ್ತನೆ ನಿನ್ನ ಜ್ಞಾನದಿಂದ ತುಂಬಿಸಿ ಕರ್ತನೆ ನಡೆಸು ಕರ್ತನೆ. ಈ ಒಂದು ಕೂಟವು ಕರ್ತನೆ ಈ ಲೋಕದಲ್ಲಿ ಸ್ವಾಮಿ ಅತ್ಯಧಿಕವಾದಂಥ ರೀತಿಯಲ್ಲಿ ಸ್ವಾಮಿ ಹೆಸರನ್ನು ಮಾತ್ರ ಮಾಡುವಂಥದ್ದಲ್ಲ ಕರ್ತನೆ. ಇದರ ಮೂಲಕವಾಗಿ ಆಧ್ಯಾತ್ಮಿಕವಾದಂಥ ಮನ್ನವನ್ನು ಕರ್ತನೆ ಎಲ್ಲೆಡೆ ಸ್ವಾಮಿ ಪ್ರಚುರಪಡಿಸ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಡೆಸು. ನಾವೆಲ್ಲ ದಾರಿ ತಪ್ಪಿದ್ದೇವೆ ಸ್ವಾಮಿ. ಯಾವ ವಿಷಯದಲ್ಲಿ ದಾರಿ ತಪ್ಪಿದ್ದೇವೆ ಎಂಬುದಾಗಿ ನೀನು ನಿನ್ನ ವಾಕ್ಯಗಳ ಮೂಲಕವಾಗಿ ನಮಗೆ ಸ್ವಾಮಿ ಗೋಚರಪಡಿಸಿ ಕರ್ತನೆ ಅವುಗಳನ್ನೆಲ್ಲವನ್ನು ಸರಿಪಡಿಸಿಕೊಂಡಂಥವರಾಗಿ ಸ್ವಾಮಿ ನಿನಗೋಸ್ಕರ ನಾವು ಈ ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಡೆಸಬೇಕಾಗಿ ಯೇಸುವಿನ ತ್ರಯಕುಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಾವೆಲ್ಲರೂ ನಮ್ಮ ಪ್ರಭು ಕಲಿಸಿದಂಥ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದ್ದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ. ಆಮೇಲೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಇದರಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ಅವರ ಕುಟುಂಬದೊಟ್ಟಿಗೂ ಕೆಲಸ ಕಾರ್ಯಗಳೊಟ್ಟಿಗೂ ಕಾರಣಾಂತರದಿಂದ ಇದರಲ್ಲಿ ಭಾಗಿಯಾಗದೇ ಇರತಕ್ಕಂಥ ನಿನ್ನ ಮಕ್ಕಳೊಟ್ಟಿಗೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ ಎಲ್ಲರಿಗೂ ಕೂಡ ಧನ್ಯವಾದಗಳು.